ದೇವು ಸ್ವಿಮ್ಮಿಂಗ್ ಪೂಲ್ ಹತ್ರ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ಆಮೇಲೆ ಏನು, ಅಣ್ಣನೇ ಹೋಗಿ ಹುಡುಕೊಂಡು ಬಂದ. ಯಾರು ಬೇಕಿತ್ತು? ಇದು ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರ ಜಮುನಾ ಗುರುದತ್ ಮನೆ ಅಲ್ವಾ? ಹೌದು, ಬನ್ನಿ ಒಳಗೆ ಬನ್ನಿ. ಬಾ. ಅದಕ್ಕೆ ಬೇಳೆ ಬೇಯಿಸಿದ್ದೀರಾ? ಅದಕ್ಕೆ ನಿಮಗೆ ಕ್ಲೈಂಟ್ಸ್ ಬಂದಿದ್ದಾರೆ. ಏನು ಕ್ಲೈಂಟ್ಸಾ? ಮೆತ್ತಗೆ ಮಾತಾಡಿ. ಅದಕ್ಕೆ ಅವ್ರನ್ನ ನನ್ನ ರೂಮಲ್ಲಿ ಕೂರಿಸಿದ್ದೀನಿ. ಜೋರಾಗಿ ಮಾತಾಡಿದ್ರೆ ಅವ್ರಿಗೆ ಕೇಳಿಸುತ್ತೆ. ನಿನ್ನ ರೂಮಲ್ಲ? ಯಾಕೆ? ನನ್ನ ರೂಮನ್ನು ನಿಮ್ಮ ಆಫೀಸು ಅಂತ ಹೇಳಿ ಕೂರಿಸಿದ್ದೀನಿ. ಸರಿ ನಡಿ ಹೋಗೋಣ. ಮೇಡಮ್ ಧ್ಯಾನದಲ್ಲಿದ್ದಾರೆ. ಇನ್ನೇನು 2 ನಿಮಿಷ ಬಂದುಬಿಡ್ತಾರೆ. ಕೂತ್ಕೊಂಡಿರಿ. ಮಿಸ್ಟರ್ ದೇವದತ್, ನೀವು ಫೋನ್ ಹತ್ರ ಇರಿ. ಕ್ಲೈಂಟ್ಸ್ ಕಾಲ್ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಸರಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ರಮಾಮಣಿ. ಹಾಂ, ಏನೇನು ಸಮಸ್ಯೆ? ನನಗೊಬ್ಳು ಮಗಳಿದ್ದಾಳೆ. ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತಿದ್ದೀವಿ. ಯಾವುದೂ ಫಿಕ್ಸ್ ಆಗ್ತಾ ಇಲ್ಲ. ಆದರೆ ಸುಮಾರು ಗಂಡುಗಳು ಬಂದು ಹೋದವು. ತಿಳಿಸ್ತೀವಿ ಅಂತ ಹೇಳ್ತಾರೆ, ಆದರೆ ಫೋನು ಮಾಡಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗಳ ಹೆಸರು, ಹುಟ್ಟಿದ ಗಳಿಗೆ, ನಕ್ಷತ್ರ ಹೇಳಿ. ಶಾಂತಲಾ ಅಂತ. ಹುಟ್ಟಿದ್ದು 11ನೇ ತಾರೀಕು 1980, ನಕ್ಷತ್ರ ಆರಿದ್ರ. ಸರಿ. ನಿಮ್ಮ ಮಗಳು ಶಾಂತಲಾ ಅವ್ರ ಹೆಸರಿಗೆ ಇಂಗ್ಲೀಷ್ ಅಕ್ಷರ ಎ ಸೇರಿಸ್ಕೋಬೇಕು. ಈಗಾಗಲೇ ಎಲ್ ಪಕ್ಕ ಎ ಇದೆ, ಮತ್ತೊಂದು ಎ ಸೇರಿಸ್ಕೋಬೇಕು. ಸರಿ ಮೇಡಮ್. ಸ್ವಲ್ಪ ನಿಮ್ಮ ಮಗಳ ಜಾತಕ ಕೊಡಿ. ನಿಮ್ಮ ಮಗಳಿಗೀಗ ಗುರುಬಲ ಇಲ್ಲ, ಅದಕ್ಕೆ ಮದುವೆ ತಡ ಆಗ್ತಿದೆ. ಹಾಗಾದರೆ ಗುರುಬಲ ಯಾವಾಗ ಬರುತ್ತೆ ಮೇಡಮ್? ಬರೋ ವಿಜಯದಶಮಿ ಕಳೆದ ಮೇಲೆ ನಿಮ್ಮ ಮಗಳಿಗೆ ಗುರುಬಲ ಬರುತ್ತೆ. ಆಗ ಒಳ್ಳೆ ಕಡೆಯಿಂದ ಸಂಬಂಧ ಬರುತ್ತೆ. ನಿಮ್ಮ ಮಗಳ ಜಾತಕ ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಏನೂ ದೋಷ ಇಲ್ಲ. ನಿಮ್ಮ ಮನೆ ಬಾಗಿಲು ಯಾವ ದಿಕ್ಕಿನಲ್ಲಿದೆ? ದಕ್ಷಿಣಕ್ಕಿದೆ ಮೇಡಮ್. ಅದನ್ನು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಇಡಿಸ್ಬಿಡಿ. ಮನೆ ಕಟ್ಟುವಾಗಲೇ ಬಾಗಿಲು ನಿಲ್ಸಾಗಿದೆ ಮೇಡಮ್. ಅದು ನನಗೆ ಗೊತ್ತಾಗಲ್ವೇನ್ರಿ? ಈಗಿರೋ ಬಾಗಿಲು ದಿಕ್ಕನ್ನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಹೇಗೆ ಮೇಡಮ್? ಅದನ್ನು ನನ್ನೇ ಕೇಳ್ತಿರಲ್ರಿ. ನನ್ನೇನು ಕಾರ್ಪೆಂಟ್ರು ಅಂತ ಅಂದ್ಕೊಂಡಿದ್ದೀರಾ? ಸಾರಿ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀವಿ. ಆದರೆ ಇದರಿಂದ ಇವ್ರ ಕೆಲಸ ಆಗುತ್ತಾ ಮೇಡಮ್? ನೋಡಿ, ನಾನು ಇದುವರೆಗೂ ಹೇಳಿದ್ದು ಎಲ್ಲ ನಿಜ ಆಗಿದೆ. ನಿಮಗೆ ನಂಬಿಕೆ ಇದ್ದರೆ ಮಾಡಿಸಿ, ಇಲ್ಲಾಂದರೆ ಬಿಡಿ. ಸುಮ್ಮನಿರೆ, ಹಾಗೆಲ್ಲ ಕೇಳಬಾರ್ದು ಮೇಡಮ್. ನೀವು ಹೇಳ್ದಾಗೆ ಮಾಡ್ತೀವಿ. ಆಮೇಲೆ ಏನಾಯಿತು ಅಂತ ಬಂದು ತಿಳಿಸ್ತೀವಿ. ಆಯಿತು ಮೇಡಮ್. ನಿಮ್ಮ ಕನ್ಸಲ್ಟೇಷನ್ ಫೀಸ್ ಎಷ್ಟು? 500 ರೂಪಾಯಿ. ನಾವು ಬರ್ತೀವಿ ಮೇಡಮ್. ಹೋಗಿ ಬನ್ನಿಮ್ಮ, ಒಳ್ಳೆಯದಾಗಿ. ನಮಸ್ಕಾರ. ಏನದಕ್ಕೆ ನೀವು ಎಷ್ಟು ಚೆನ್ನಾಗಿ ಮಾತಾಡಿದ್ರಿ.
ಗೆದ್ಬಿಟ್ರಿ. ಇನ್ಮೇಲೆ ಈ ಪ್ರೊಫೆಷನಲ್ಲಿ ನೀವು ದುಡ್ಡು ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಥ್ಯಾಂಕ್ಸ್ ದೇವು. ಹೌದು ಅತ್ತಿಗೆ, ನೀವು ಉತ್ತರಕ್ಕೆ ಬಾಗ್ಲಿಡ್ಸು ಅಂದ್ರಲ್ಲ. ಮನೆಗೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಬಾಗಿಲಿಟ್ರೆ ಕಾಮನ್ ಆಗಿ ಎಲ್ರಿಗೂ ಒಳ್ಳೇದಾಗತ್ತೆ, ಅದಕ್ಕೆ ಹಾಗೆ ಹೇಳಿದೆ. ಆದರೆ ನೋಡಬೇಕು ಏನಾಗುತ್ತೋ ಅಂತ. ಹೇಳುವಾಗ ಸ್ವಲ್ಪ ಭಯ ಆಗ್ತಿತ್ತು, ಎಲ್ಲಿ ತಪ್ಪು ಮಾತಾಡ್ಬಿಡ್ತೀನೇನೋ ಅಂತ. ಅಯ್ಯೋ, ಭಯ ಯಾಕತ್ಗೆ? ನೀವು ಪಕ್ಕಾ ಪ್ರೊಫೆಷನಲ್ ಥರನೇ ಮಾತಾಡಿದ್ದೀರಾ. ಸರಿ, ಈಗ ನೀವು ನನ್ನ ಭವಿಷ್ಯ ಹೇಳಿ. ನಾನು ಈ ಸೆಮಿಸ್ಟರ್ ಪಾಸ್ ಆಗ್ತೀನಾ? ನನಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತಾ? ನನ್ನ ಹೆಸರು ದೇವದತ್ ಪಾಟಂಕರ್. ನನ್ನ ನಕ್ಷತ್ರ ಅಶ್ವಿನಿ. ನಾನು ಹುಟ್ಟಿದ್ದು 26 ಏಪ್ರಿಲ್ 1984. ನೀನು ಕನ್ಸಲ್ಟೇಷನ್ ಫೀಸ್ ಕೊಟ್ಟರೆ ಪಾಸ್ ಆಗ್ತೀಯಾ, ಇಲ್ಲಾಂದರೆ ಚಾಯ್ಸ್ ಇಸ್ ಯುವರ್ಸ್. ಅಣ್ಣ ಏನು? ಬಾ ಸ್ವಲ್ಪ. ಯಾಕೆ? ಬಾಣ ಹೇಳ್ತೀನಿ. ಏನಕ್ಕೆ? ಎದಳ್ ನೀನು, ಬಾ ಬೇಗ ಬಾ. ಬಾ ಬಾ ಅಕ್ಕ, ಕರ್ಕೊಂಡು ಬಂದಿದ್ದೀನಿ, ಬೇಗ ಬಾ. ಕುತ್ಕೋ. ಯಾಕೆ? ಕುತ್ಕೋಣ. ಇರು, ಸ್ವೀಟ್ ತಿನ್ನಿಸ್ತೀನಿ. ಪೂರ್ತಿ ತಿನ್ನು. ಬರೀ ರಾಖಿ ಕಟ್ಟಿಸ್ಕೊಂಡ್ ಹಾಗಲ್ಲ, ನೀನ್ ನಮ್ಗೆಲ್ಲ ಗಿಫ್ಟ್ ಕೊಡ್ಬೇಕು. ಗಿಫ್ಟಾ? ಯಾಕೆ? ರಾಖಿ ಕಟ್ಟಿಲ್ವಾ ನಾವು? ನಾನೇನು ಹೇಳಿದ್ನ ರಾಖಿ ಕಟ್ಟಿ ಅಂತ? ಅಯ್ಯೋ ನಿನ್ನ, ರಾಖಿ ಕಟ್ಟದ್ಮೇಲೆ ದುಡ್ಡು ಕೊಡ್ಬೇಕು. ಕೊಡು. ತಗೋ. ಸರಿ, ನೀನ್ ಬಾ ಫಸ್ಟ್. ಕೊಡಿ, ತಗೊಳ್ಳಿ. ನಾನು ಒಬ್ಳಿಗೆನಾ? ಇಲ್ಲ, 3 ಜನಕ್ಕೆ. ಹೂನಿಂದ. ಸರಿ, ಕೊಡು 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 ನಂದು. ಬಂದೆ. ನಾನು ನೋಡ್ತೀನಿ. ಯಾರು ಬೇಕಿತ್ತು? ವೈದೇಹಿ ಇದ್ದಾಳ? ಇದ್ದಾಳೆ. ನೀವು? ನಾವು ಫ್ರೆಂಡ್ಸು. ನಾನು ಪ್ರಜ್ಞಾ, ಇವಳು ವಿದ್ಯಾ ಅಂತ. ಬನ್ನಿ ಒಳಗೆ. ಹಾಯ್ ವಿದ್ಯಾ. ಹಾಯ್ ಪ್ರಜ್ಞಾ. ಹಾಯ್ ವಿದ್ಯಾ, ಕುತ್ಕೊಳ್ಳಿ. ಚೆನ್ನಾಗಿದ್ಯಾ? ಹಾ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇವ್ರು ನಮ್ಮಣ್ಣ ಶ್ಯಾಮ್ನಂದನ್. ನಮಸ್ಕಾರ. ಇವಳು ನಮ್ಮ ಅಕ್ಕ ವೈಜಯಂತಿ. ನಮಸ್ತೆ. ಇವ್ರು ಪ್ರಿಯದರ್ಶಿನಿ, ನಮ್ಮ ಅಕ್ಕ. ನಮಸ್ತೆ. ಆಗ ಹೇಳಿದ್ನಲ್ಲ, ರೀಜಿನಲ್ ಎಡಿಟರ್ ಆಗಿದ್ದಾರೆ ಅಂತ, ಇವರೇ. ನೀವು ಮಾತಾಡ್ತೀರಿ, ನಾನು ಕಾಫಿ ತರ್ತೀನಿ. ಏನು ನಮ್ಮನೆಗೆ ಇದ್ದಕ್ಕಿದ್ದಾಗೆ ಬಂದಿದ್ದೀರಾ? ಪ್ರಿಯದರ್ಶಿನಿ ಮೇಡಮ್ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ನನ್ನನ್ನು? ಅದೇನು? ಮೇಡಮ್, ನಾವಿರೋದು ಸುಭಾಷ್ ನಗರದಲ್ಲಿ. ನಮ್ಮ ಏರಿಯಾ ಬದ್ರಿನಾಥ ದೇವಸ್ಥಾನದ ಪಕ್ಕದಲ್ಲೊಂದು ಕ್ಲಬ್ ಇದೆ. ಆ ಕ್ಲಬ್ಬಿಂದ ನಮಗೆಲ್ಲರಿಗೂ ತುಂಬ ತೊಂದರೆ ಆಗ್ತಿದೆ. ನೀವು ಪತ್ರಿಕೆಯಲ್ಲಿ ಎಡಿಟರು. ನಿಮ್ಮ ಹತ್ರ ಹೇಳಿದರೆ ಈ ತೊಂದರೆಗೊಂದು ಪರಿಹಾರ ಸಿಗ್ಬೋದೇನೋ ಅಂತ ಇಲ್ಲಿವರೆಗೂ ಬಂದ್ವಿ. ದೇವಸ್ಥಾನದ ಪಕ್ಕದಲ್ಲಿ ಕ್ಲಬ್ ಇದೆಯಾ? ಹಾಗಿರೋ ಹಾಗಿಲ್ವಲ್ಲ. ಆದರೆ ನಮ್ಮ ಏರಿಯಾದಲ್ಲಿದೆ. ಆ ಕ್ಲಬ್ಬು ಸತೀಶ್ ಬಾಬು ಅನ್ನೋರ್ದು. ಅವ್ರಿಗೊಂದಷ್ಟು ಜನ MLA ಮತ್ತು ಪೊಲೀಸ್ನವರು ಗೊತ್ತು. ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ನು. ಆ ಕ್ಲಬ್ಬಿಗೆ ಬರೋರೆಲ್ಲ ತುಂಬ ಶ್ರೀಮಂತರ ಮಕ್ಕಳು. ಮಧ್ಯರಾತ್ರಿವರೆಗೂ ಪಾರ್ಟಿ ನಡೆಸ್ತಾರೆ. ಅಲ್ಲಿಗೆ ಬರೋ ಕೆಲವು ಹುಡುಗರು ಹೆಣ್ಮಕ್ಳನ್ನ ಚುಡಾಯಿಸ್ತಾರೆ. ಆ ದಾರಿಯಲ್ಲಿ ಓಡಾಡೋದೇ ತುಂಬ ಕಷ್ಟ ಆಗಿದೆ. ನೀವು ಪೊಲೀಸ್ನವರು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕೊಟ್ಟಿದ್ದೀವಿ. ಕೊಟ್ಟು ತುಂಬ ದಿನ ಆಯಿತು. ಆದರೆ ಅದರಿಂದ ಏನೂ ಪ್ರಯೋಜನ ಆಗೋ ಲಕ್ಷಣಗಳು ಕಾಣಿಸ್ತಿಲ್ಲ ಮೇಡಮ್. ನಮ್ಮ ಏರಿಯಾ ಎಂಟ್ರಿ ಆಗ್ತಿದ್ದಾಗೆ ಆ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲೇ ಕ್ಲಬ್ ಇರೋದ್ರಿಂದ ಸಂಜೆ ಮನೆಗೆ ಹೋಗ್ಬೇಕಾದ್ರೇನೂ ಭಯ ಆಗ್ತಿರುತ್ತೆ. ಆ ಕ್ಲಬ್ಬು ಯಾವಾಗನಿಂದ ಇದೆ ಅಲ್ಲಿ? ಈಗ 1 ವರ್ಷದಿಂದ ಅಲ್ಲಿದೆ. ಯಾವುದೋ ಹಳೆ ಬಿಲ್ಡಿಂಗ್ನ ರಿನೋವೇಟ್ ಮಾಡಿ ಕ್ಲಬ್ ಮಾಡ್ಕೊಂಡಿದ್ದಾರೆ.
ಯಾವ ಥರದ ಕ್ಲಬ್ ಅದು? ಸ್ನೂಕರ್ ಜಾಯಿಂಟ್. ಆದರೆ ಅಲ್ಲೆಲ್ಲ ಸಿಗುತ್ತೆ. ಬೆಳಗಿನ ಜಾವದವರೆಗೂ ಹುಡುಗರಲ್ಲಿ ಕುಡ್ಕೊಂಡು ಕೂಗಾಡ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾರೆ. ಒಂದು ಸಲ ನಮ್ಮ ಅಣ್ಣ ಪ್ರಶ್ನೆ ಮಾಡಿದ್ದಕ್ಕೆ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ ಮೇಡಮ್. ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ವಿ. ಅದಕ್ಕೆ ಎಲ್ಲರೂ ಹೆದರ್ಕೊಂಡಿದ್ದಾರೆ. ಯಾರೂ ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಏನೂ ಪ್ರಯೋಜನ ಆಗಲಿಲ್ಲ. ಅವರಿಂದ ತೊಂದರೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾಯಿದೆ. ನಾವೆಲ್ಲ ಭಯದಲ್ಲೇ ಇರೋ ವಾತಾವರಣ ಸೃಷ್ಟಿಯಾಗಿದೆ ಮೇಡಮ್. ಎಷ್ಟು ದಿವಸ ಆಯಿತು ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು? 1-1.5 ತಿಂಗಳಾಯಿತು. ಆ ಕ್ಲಬ್ ಪಕ್ಕದಲ್ಲೇ ನಮ್ಮ ನಾರಾಯಣ್ ಮೇಷ್ಟ್ರ ಮನೆ ಇದೆ. ಅವ್ರು ತುಂಬ ವಯಸ್ಸಾದವರು, ಮೊದಲೇ ಹಾರ್ಟ್ ಪೇಷಂಟ್ ಬೇರೆ. ಕ್ಲಬ್ಬಲ್ಲಿ ಹುಡುಗರು ಬೆಳಗಿನ ಜಾವದವರೆಗೂ ಮ್ಯೂಸಿಕ್ ಹಾಕೊಂಡು ಗಲಾಟೆ ಮಾಡೋದ್ರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ. ಅವರು ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟಿದ್ದಾರೆ, ಆದರೂ ಏನೂ ಪ್ರಯೋಜನ ಆಗಿಲ್ಲ. ಮೇಡಮ್, ಕ್ಲಬ್ದು ಫೋಟೋ ಇದರಲ್ಲಿದೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಕೊಟ್ಟಿರೋ ಒಂದು ಕಂಪ್ಲೇಂಟ್ ಕಾಪಿನೂ ಇದರಲ್ಲಿದೆ. ನಿಮ್ಮ ಏರಿಯಾ ಇನ್ಸ್ಪೆಕ್ಟ್ರು ದುರ್ಗಾ ಪ್ರಸಾದ್ ಅವರಲ್ವಾ? ಹೌದು ಮೇಡಮ್. ನಾನು ನಮ್ಮ ಪೇಪರ್ನಲ್ಲಿ ಇದ್ರ ಬಗ್ಗೆ ಒಂದು ವರದಿ ಮಾಡ್ತೀನಿ. ವರದಿ ಓದಿದ ಮೇಲೆ ಸಂಬಂಧಪಟ್ಟವರು ಕ್ರಮ ತಗೋಬಹುದು. ಹಲೋ, ಯಾ ಸ್ಪೀಕಿಂಗ್? ಹೌದು, ನಾನೇ ಕೊಟ್ಟಿದ್ದಿದ್ದು. ಹೋ, ಹೌದಾ? ಓಕೆ, ಬನ್ನಿ, ಮನೆಗೆ ಬನ್ನಿ. ಹಾಂ, ಅದೇ ಅಡ್ರೆಸ್ಸು. ಹಾಂ, ನಾನು ಮನೇಲೇ ಇರ್ತೀನಿ, ಬನ್ನಿ. ಶ್ಯೂರ್. ಓಕೆ. ವಿದ್ಯಾವತಿ. ಏನ್ರಿ ಅದು? ವಿದ್ಯಾ, ಈಗ ಯಾರು ಫೋನ್ ಮಾಡಿದ್ರು ಗೊತ್ತಾ? ಯಾರು? ಗೆಸ್ ಮಾಡು ನೋಡೋಣ. ಅಯ್ಯೋ, ಆ ಪುಟ್ಟನ ಪಾಟ್ಗಳಿಗೆಲ್ಲ ನೀರು ಹಾಕ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾನೆ. ನಾನು ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಹನುಮಂತ ಅಶೋಕವನನ್ನು ಹಾಳು ಮಾಡಿದಾಗ ನನ್ನ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡ್ತಾನೆ. ಇವತ್ತಿಗೆ ಅವನ ಕಾಟ ಕಳಿಯುತ್ತೆ ಬಿಡು. ಅಂದರೆ ಅವನ ತಂದೆ ತಾಯಿ ಯಾರು ಅಂತ ಗೊತ್ತಾಗಿದೆ. ಹೌದಾ? ಅವರೇ ಈಗ ಫೋನ್ ಮಾಡಿದ್ದಿತ್ತು. ಯಾರಂತೆ ಅವರು? ಯಾರೋ ಜಾನಕಿ ರಾಮ್ ಅಂತೆ. ಅವ್ರ ಮಗ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಟ್ಟಾಗ ನಾನು ಕೊಟ್ಟಿರೋ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗಿದೆ. ತಕ್ಷಣ ಮೊಬೈಲಿಗೆ ಫೋನ್ ಮಾಡಿದರು. ಈಗ ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರಂತೆ ಅವನಿಗೆ ಕರ್ಕೊಂಡು ಹೋಗೋದಕ್ಕೆ. ನಮಸ್ಕಾರ ಸರ್, ನಾನು ಜಾನಕಿ ರಾಮ್ ಅಂತ ಹೇಳ್ಬಿಟ್ಟು. ವಿನಯ್ ಚಂದ್ರ. ಇದಕ್ಕೆ ನನ್ನ ವೈಫ್ ಸುನಂದ ಅಂತ ಹೇಳಿ. ಎಲ್ಲಿದೆ ನಮ್ಮ ಮಗ? ಬನ್ನಿ, ಒಳಗೆ ಬನ್ನಿ. ಬನ್ನಿ, ವಿದ್ಯಾ. ಹಾಂ, ಅವ್ರು ಬಂದಿದ್ದಾರೆ ನೋಡು. ನಾನು ಅಂಗಡಿಗೆ ಹೋಗಿದ್ದೆ. 2 ವೀಲರಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಹಿಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ದ. ಅಮ್ಮ ಅಲ್ಬೇಡಮ್ಮ.
ನಿನ್ನ ಮುಖ ನೋಡಿದೆ, ಎಲ್ಲಿದ್ಯೋ ಹೇಗಿದ್ಯೋ ಅಂತ ಎಷ್ಟು ಸಂಕಟ ಪಡ್ತಿದ್ದೆ ಗೊತ್ತಾ? ಇವ್ರ ಅಜ್ಜಿ ಮನೆ ಇದೇ ಇರೋದು ಸರ್. ನಾನು ನನ್ನ ಹೆಂಡತಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಒಂದು ಕರ್ಕೊಂಡು ಅಜ್ಜಿ ಮನೆಗೆ ಬಿಡೋಣ ಅಂತ ಬಂದಿದ್ವಿ. ಏನೋ ಕನ್ಫ್ಯೂಷನ್ ಆಗಿ ಇವ್ರ ಅಜ್ಜಿ ಇವನು ನಮ್ಮ ಜೊತೆ ಹೋಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಊರಿಗೆ ಹೊರಟ್ಬಿಟ್ಟಿದ್ದೀವಿ. ನಾವು ನೆನ್ನೆ ಊರಿಂದ ಬಂದ್ವಿ ಸರ್. ಬಂದು ಅವ್ರ ಅಜ್ಜಿ ಮನೆಗೆ ಫೋನ್ ಮಾಡಿದ್ವಿ. ಆಗ ಗೊತ್ತಾಯ್ತು ಇವ್ನು ಮನೇಲಿಲ್ಲ ಅಂತೇಳಿ. ತುಂಬ ಗಾಬರಿ ಆಯಿತು ಸರ್. ನಾವು ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸ್ವಿ ಸರ್. ಅವರು ನಿಮ್ಮ ಮನೆ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರು ಕೊಟ್ಟರು ಸರ್. ಚಿಕ್ಕ ಹುಡುಗ ಅಂತ ಅವನ ಕೈಗೆ ಚಾಕ್ಲೇಟ್ ಕೊಟ್ಟೆ. ಯಾವ ಋಣನೋ ಏನೋ. ಏನೋ ಸದ್ಯ ನಿಮ್ಮಂಥವ್ರಿಗೆ ಸಿಕ್ಕಿದ್ನಲ್ಲ, ಅಷ್ಟೇ ಸಮಾಧಾನ ನನಗೆ. ಸಿಕ್ಕಾಪಟ್ಟೆ ತರಲೇವನು ನಿಮ್ಗೆ ತುಂಬ ತೊಂದರೆ ಕೊಟ್ಟಿರಬೇಕು. ಸಾರಿ. ಪರವಾಗಿಲ್ಲ, ಮಕ್ಕಳು ಹಾಗಿದ್ರೇ ಚೆಂದ. ನಮ್ಮ ಯಜಮಾನ್ರು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ. ಮನೆಯಲ್ಲಿ ನಾನೊಬ್ಬಳೇ, ತುಂಬ ಬೋರ್ ಹೊಡೆಯುತ್ತೆ. ನಿಮ್ಮ ಮಗ ಬಂದಮೇಲೆ ನನಗೆ ಹೊತ್ತೋಗಿದ್ದೇ ಗೊತ್ತಾಗಲಿಲ್ಲ. ಅಪ್ಪ ಅಮ್ಮ ಯಾರು, ಮನೆ ಎಲ್ಲಿದೆ ಅಂತ ಕೂಡ ರಿವೀಲ್ ಮಾಡಲಿಲ್ಲ ನೋಡಿ ಅವನು. ಮನೇಲಿ ಜಗಳ ಗಿಗಳ ಮಾಡಿಕೊಂಡು ನಿಮ್ಮ ಕೈಲಿ ಏಟ್ ತಿಂದು ಹೇಳ್ದೆ ಕೇಳದೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾನ ಅಂತ ಕೂಡ ಯೋಚನೆ ಮಾಡಿದ್ದೆ. ಅಯ್ಯೋಯ್ಯೋ ಇಲ್ಲ ಸರ್, ಒಬ್ಬನೇ ಮಗ ಅಂತ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ. ನೀವು ಅದೇ ಥರ ನೋಡ್ಕೊಂಡಿದ್ದೀರಲ್ಲ, ಅದಕ್ಕೆ ಅವನು ಆರಾಮಾಗಿಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಇವನನ್ನು ಕಳಿಸ್ಕೊಡೋದಕ್ಕೆ ನನಗೂ ತುಂಬ ಬೇಜಾರಾಗ್ತಾಯಿದೆ. ಈ ಆಂಟಿನ ಮರ್ತು ಬಿಡ್ತೀಯಾ? ನಾನು ನೋಡಕ್ಕೆ ಬರ್ತಾ ಇರ್ತೀಯಾ? ನೀವು ಇಷ್ಟೊಂದು ವಿಶ್ವಾಸ ತೋರಿಸಿದ ಮೇಲೆ ನಮ್ಮ ಹುಡುಗನ ನಾವು ಕಳಿಸದೇ ಇರ್ತೀವ? ನಮ್ಮ ತಾಯಿ ಮನೆ ಇಲ್ಲೇ ಇರೋದು, ರಾಗಿನ ಮಠದ ಪಕ್ಕ. ನಾವು ಈ ಕಡೆ ಬಂದಾಗಲೆಲ್ಲ ನಮ್ಮ ಹುಡುಗನ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀವಿ. ನಿಮಗೆ ಥ್ಯಾಂಕ್ಸ್ ಹೇಳೋದು ತುಂಬ ಕಡಿಮೆ ಅನಿಸುತ್ತೆ ಸರ್. ನಮ್ಮ ಮನೆಯಲ್ಲೇ ಸರಸ್ವತಿ ನಗರದಲ್ಲಿ ಇರೋದು ಸರ್. ಹೇಗೂ ನಮ್ಮ ಫೋನ್ ನಂಬರ್ ನಿಮ್ಮ ಹತ್ರ ಇದೆ. ಒಂದ್ಸರಿ ನಮ್ಮ ಮನೆಗೆ ಬನ್ನಿ ಸರ್. ಖಂಡಿತ ಬರ್ತೀವಿ ಸರ್. ಬಾಯ್ ಪುಟ್ಟ. ಬಾಯ್ ಅಂಕಲ್. ಬಾಯ್ ಆಂಟಿ. ಬಾಯ್. ಬರ್ತೀನಿ. ನಮಸ್ತೆ. ವಿದ್ಯಾ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ವಿನು. ನಾವಿಬ್ಬರು ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಹಾಡು ಹೇಳ್ತಾ ಇದ್ವಿ, ಟಿ ವಿ ನೋಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವಿ. ರಾತ್ರಿ ಮಲ್ಕೋಬೇಕಾದ್ರೆ ಅವನೇ ನನಗೆ ಕತೆಗಳನ್ನ ಹೇಳ್ತಾ ಇದ್ದ. ಎಷ್ಟು ಮುದ್ದಾದ ಕತೆಗಳು ಗೊತ್ತಾ? ನಮ್ಮಮ್ಮ ನನಗೆ ಹೇಳ್ತಾ ಇದ್ದಿದ್ದ ಕತೆಗಳು ಎಲ್ಲ ಅವನ ಬಾಯಿಂದ ಕೇಳ್ತಾ ಇದ್ದೆ. ಹಾಗೆ ಕೇಳ್ತಾ ಕೇಳ್ತಾ ಆರಾಮಾಗಿ ನಿದ್ದೆ ಬಂದ್ಬಿಡ್ತಾ ಇತ್ತು. ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ.